ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಸದಾನಂದ ಗೌಡರು ನಿವೃತ್ತಿ ಘೋಷಿಸಿದಾಗ ಈ ನಾಯಕರು ಮಾತಾಡಿಲ್ಲ. ಆದರೆ ಶೋಭಾ ಕರಂದ್ಲಾಜೆ, ಸಿಟಿ ರವಿ ಹೆಸರು ಬಂದಾಗ ಈಗ ಮಾತಾಡ್ತಾ ಇದ್ದಾರೆ. ಅದರಲ್ಲಿ ಶೋಭಾ ಕರಂದ್ಲಾಜೆ ನಾನು ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಉಳಿದಿರೋದು ಯಾರು? ಸಿಟಿ ರವಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಇನ್ನು ಮತ್ತೊಂದು ಕಡೆ ಮೈಸೂರು ಬೆಂಗಳೂರು ಹೆದ್ದಾರಿ ಹೆಸರಲ್ಲಿ ಕಾಂಗ್ರೆಸ್ ಬಿಜೆಪಿ ಪಾಲಿಟಿಕ್ಸ್ ರಂಗೇರ್ತಾ ಇದೆ. ಇತ್ತೀಚೆಗೆ ಸಿದ್ದರಾಮಯ್ಯ ಹೆದ್ದಾರಿ ಮಾಡಿದ್ದು ನಾವು, ಪ್ರತಾಪ್ ಸಿಂಹ ಸುಮ್ಮನೆ ಬುರುಡೆ ಬಿಡ್ತಾರೆ ಅಂದಿದ್ರು. ಇದಕ್ಕೆ ಕೆರಳಿದ ಸಂಸದ ಪ್ರತಾಪ್ ಸಿಂಹ ಸೋಮಾರಿ ಸಿದ್ದನ ರೀತಿ ಸುಮ್ಮನೆ ಕೂತು ಜಾತಿ ರಾಜಕಾರಣ ಮಾಡೋದಿಲ್ಲ, ಅಭಿವೃದ್ಧಿ ರಾಜಕಾರಣ ಮಾಡ್ತಾ ಇದ್ದೀನಿ, ಹೀಗಾಗಿ ನಾನೇ ಟಾರ್ಗೆಟ್ ಅಂತ ತಿರುಗೇಟು ಕೊಟ್ಟಿದ್ರು. ಇವತ್ತು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಮಹದೇವಪ್ಪ, ರಾಷ್ಟ್ರೀಯ ಹೆದ್ದಾರಿ ಘೋಷಣೆ ಆಗಿದ್ದಾಗ ಪ್ರತಾಪ್ ಸಿಂಹ ಸಂಸದನೇ ಆಗಿರಲಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಹೇಗಿದೆ ಈ ಟಾಕ್ ವಾರ್? ನೋಡ್ಕೊಂಡ್ ಬನ್ನಿ. ಬೆಂಗಳೂರು ಮೈಸೂರು ಹೈವೇ ಮಾಡಿದ್ದು ನಾನು, ಮಹದೇವಪ್ಪ ಮಾಡಿದ್ದು, ನಿಮ್ಮ ಇವನೆಲ್ಲ MP ಎಲ್ಲ ಮಾಡಿದ್ದು. ಸುಮ್ಮನೆ ಹೊಡಿತಾನೆ ಬುರುಡೆ. ನಾವ ಮೈಸೂರು ಅವನ ಕ್ಷೇತ್ರ ಎಲ್ಲಿವರೆಗಿರೋದು ಹೇಳಪ್ಪ? ಸಿದ್ಲಿಂಗ್ಪುರದವ್ರಿಗೆ. ಅಲ್ಲಿಂದ ಆಚೆಗೆ ಯಾರು ಹೊಡಿದ್ದವರು? ಸುಮ್ಮನೆ ಹೊಡಿತಾ ಇದ್ದು, ಬುರುಡೆ ಹೊಡೆಯೋದು. ನೀವು ಚಪ್ಪಾಳೆ ತಟ್ಟಿದ್ದು ಅಂತ. ಕರ್ನಾಟಕದಲ್ಲಿ 28 ಜನ MP ಗಳಿದ್ದಾರೆ. ಯಾವ MP ಟಾರ್ಗೆಟ್ ಮಾಡಲ್ಲ. ಮೈಸೂರು MP ಯಾವಾಗ್ಲೂ ಟಾರ್ಗೆಟ್ ಯಾಕೆ ಮಾಡ್ತಾರೆ? ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ. ನಾನು ಇವ್ರ ತರನೇ ಸೋಮಾರಿ ಸಿದ್ದನ್ ತರ ಕುತ್ಕೊಂಡ್ಬಿಟ್ಟು ಕೆಲಸ ಮಾಡ್ದಲೆ ಜನರನ್ನೆಲ್ಲ ಜಾತಿ ಎತ್ಕಟ್ಕೊಂಡು ಈ ಕೆಲಸ ಮಾಡ್ಕೊಂಡಿರ್ಬೇಕಿತ್ತ? ನಾನು ಅಭಿವೃದ್ಧಿ ರಾಜಕಾರಣ ಮಾಡಿದ್ದೀನಿ. ಬೆಂಗಳೂರು ಮೈಸೂರು ಹೈವೇ ಮಾಡಿದಿರೋದು, ಮೈಸೂರಿಂದ ಈಗ ಮಡಿಕೇರಿಗೆ ಹೈವೇ ಮಾಡ್ತಾ ಇರಬಹುದು. ಇದೇ ಹುಣಸೂರಿಗೆ 213 ಕೋಟಿ ರೂಪಾಯಿನಲ್ಲಿ 294 ಗ್ರಾಮಗಳಿಗೆ ಕುಡಿಯೋ ನೀರಿನ ಜಲ್ ಜೀವನ್ ಮಿಷನ್ ಅಲ್ಲಿ ತಂದಿದ್ದೀನಿ. ಇಲ್ಲಿವರೆಗೂ ಕೊಡಕ್ಕಾಗಿತ್ತ ಕಾಂಗ್ರೆಸ್ನವರಿಗೆ? ಪ್ರತಾಪ್ ಸಿಂಹ MP ಆಗಿರಲಿಲ್ಲ. ಈ ರೋಡು ಸ್ಟೇಟ್ ಹೈವೇ ಆಗಿತ್ತು. ನ್ಯಾಷನಲ್ ಹೈವೇಗೆ ಡಿಕ್ಲೇರ್ ಮಾಡಿದ್ದೇ UPA ಸರ್ಕಾರ. ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ನಮ್ಮ ಆಸ್ಕರ್ ಫರ್ನಾಂಡೋಸ್ ಆಗಿತ್ತು. PWD ಮಿನಿಸ್ಟರ್ ಆಗಿ ಮತ್ತೆ ಸರ್ಕಾರ UPA ಚೇಂಜ್ ಆಯಿತು. NDA ಸರ್ಕಾರ ಬಂತು. ಗಡ್ಕರಿ ಅವರು ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದರು. ನಾನು PWD ಮಿನಿಸ್ಟರ್ ಕಂಟಿ ಆದವಿ. ನ್ಯಾಷನಲ್ ಹೈವೇಗೆ ಡಿಕ್ಲೇರ್ ಆದಮೇಲೆ ಸರ್ಕಾರದ ಕೆಲಸ ಅಲ್ವಾ ಡಿಕ್ಲೇರ್ ಆಗಿದ್ದು ಮಾಡೋದು? ಸೊ ಇನ್ ವಾಟ್ ವೇ ಈಸ್ ಕನೆಕ್ಟೆಡ್? ನ್ಯಾಷನಲ್ ಹೈವೇ ಅವರು ಇವ್ರಿಗೆ ಇನ್ಚಾರ್ಜ್ ತಗೊಳಪ್ಪ 10 ಲೈನ್ ಅಂತ ಕೊಟ್ಟಿದ್ರಾ? ಹ್ಯಾಸ್ ಯು ಗಿವನ್ ಎನಿ ಅಸೈನ್ಮೆಂಟ್? ಏನಾದ್ರು ಕೊಟ್ಟಿದ್ರಾ? ನಿಂದಪ್ಪ ಜವಾಬ್ದಾರಿ, ಇದೆಷ್ಟು ಲೈನ್ ಮಾಡಬೇಕು, ಹೆಂಗ್ ಮಾಡಬೇಕು, ಅವ್ರೇನೋ DPR ಮಾಡ್ಕೊಡು ಅಂತ ಕೇಳಿದ್ರ? ಸುಮ್ಮನೆ ಬುರುಡೆ ಬಿಡೋಕೆ ಕೆಲಸ ಮಾಡಬಾರ್ದು. ಮಾಡಿದ್ರೆ ಡೆಫಿನೆಟ್ ಆಗಿ ಅಪ್ರಿಷಿಯೇಟ್ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.